ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಡು ಬಡತನದಲ್ಲೇ ಜೀವನ ಮಾಡ್ತಿದ್ದ ಬಹುತೇಕ ಯುವಕರೆಲ್ಲ ತಮ್ಮ ಜೀವನ ನಿರ್ವಹಣೆಗಾಗಿ ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸ್ವಿಗ್ಗಿಯಲ್ಲಿ ಕೆಲಸ ಮಾಡಬೇಕಾದ ಸಂದರ್ಭದಲ್ಲಿಯೇ ಅವರು ಕಳೆದ ರಾತ್ರಿ ದೇವರ ದರ್ಶನಕ್ಕಿಂತ ಪ್ರವಾಸಕ್ಕೆ ಹೊರಟಿದ್ರು. ಅದೇ ಸಂದರ್ಭದಲ್ಲಿ ಭೀಕರ ಅಪಘಾತದಲ್ಲಿ 7 ಜನ ಗಾಯಗೊಂಡಿರುವಂಥ 7 ಜನ ಮೃತಪಟ್ಟಿರುವಂಥದ್ದು, 2 ಮಾತ್ರ ಬದುಕಿರುವಂಥದ್ದು. ಈಗ ಮೃತ ಮಂಜುನಾಥನ ಸ್ನೇಹಿತರಿದೆ, ಅವ್ರನ್ನ ಮಾತಾಡ್ಸೋಣ. ಬಹುತೇಕರು ಕೂಡ ಮಂಜುನಾಥ್ ಮೃತಪಟ್ಟಿದ್ದಾನೆ ಅಂತೇಳಿ ಮಾಹಿತಿ ಸಿಕ್ಕಾಕ್ಷಣ ಎಲ್ಲರೂ ಕೂಡ ಹುಬ್ಳಿ ಕಿಮ್ಸಿಗೆ ಬಂದಿದ್ದಾರೆ. ಅವ್ರ ಸ್ನೇಹಿತರು ಅವ್ರನ್ನ ಮಾತಾಡ್ಸೋಣ. ಹೇಳ್ರಿ, ಮಂಜುನಾಥ್ ಏನು ಕೆಲಸ ಮಾಡ್ತಿದ್ದ? ಏನು ಸರ್, ಮೊದಲು ನಮ್ಮ ಜೊತೆ ಇದ್ದಾರೆ. ಈಗ ಆಮೇಲೆ ಇತ್ತಿತ್ಲಾಗ ಅವ ಸ್ವಿಗ್ಗಿ ಹೊಳಂತಿದ್ದ. ನಿನ್ನೆ ನೈಟ್ ಬಿಟ್ಟರು. ಏನೋ ಧರ್ಮಸ್ಥಳ ಮಡಿಕೆ ಟ್ರಿಪ್ ಹೊಂಟಿದ್ರು ಅವರು. ಅಚಾನಕ್ ರಾತ್ರಿ 1:30 ಆಗೈತೆ ಸುದ್ದಿ ಬಂತು ನನಗಷ್ಟೇ. ಹೋದ ಸರ್ ನಮ್ಮ ಗೆಳೆಯ ಅಂತ ಹೋದ. ಇನ್ನು ರಾತ್ರಿ ನಿಮ್ಗೆ ಸಿಕ್ಕಿದ್ದ? ಹಾಂ, ರಾತ್ರಿ ಸಿಕ್ಕಿದ್ದಾರೆ ಸರ್, ಮಾತಾಡ್ಯಾರ. ರಾತ್ರಿ ಎಲ್ಲ ನಮ್ಮ ಸರ್ಕಲ್ ಎಲ್ಲ ನಮ್ದೆಲ್ಲ ಸರ್ಕಲ್ ಎಲ್ಲ ಹಿಂದೆ ಭೇಟಿಯಾಗಿ ಮಾತಾಡೇನ್ರಿ. ಏನು ಮಾಡೋದು ಸರ್, ಲಾಸ್ಟ್ ಮದುವೆ ಆಗಿದೆ ಎಲ್ಲರದೇನು? ಒಬ್ರದ್ದು ಆಗಿದೆ ಸರ್, ಅವ್ರಿಗೆ ಡ್ರೈವರ್ ಅಂದೆ. ಬಾಕಿದ ಯಾರು ಮದುವೆ ಆಗಿಲ್ಲ. ಏನು ಸರ್, ಅವರು ಕಡು ಬಿಡ್ರು. ಈಗ ಸುಮ್ಮನೆ ಒಂದು ದೇವಸ್ಥಾನ ಟ್ರಿಪ್ ಹೊಂಟಿದ್ದಾರೆ, ಹೋದ್ರೆ ಅಷ್ಟು. ಎಲ್ಲರದ್ದು ಹೆಂಗದ ಆರ್ಥಿಕ ಸ್ಥಿತಿ? ಇಲ್ಲ ಸರ್, ಯಾರ್ದು ಆರ್ಥಿಕ ಸ್ಥಿತಿ ಸರಿ ಇಲ್ಲ ಸರ್. ಎಲ್ಲರೂ ಸ್ವಿಗ್ಗಿ ಹೊಡೆಯವ್ರು ಸರ್. ಎಲ್ಲರೂ ಅಂಥ ಪರಿ ಆರ್ಥಿಕ ಸ್ಥಿತಿ ಯಾರು ಸರಿ ಇಲ್ಲ. ಬಟ್ ಏನು ಅವರು ತಮ್ಮ ಜೀವನ ಮಾಡ್ಕೊಂಡು ಹೋಗೋದ್ರ ಅಷ್ಟೇ ಸರ್. ಇವನ ನಮ್ಮವನ ರಾತ್ರಿ 1:30 ಮಟ ಗಾಡಿ ಸ್ವಿಗ್ಗಿ ಹೊಡಿತೇವೆ ಸರ್. ನಾವು ರಾತ್ರಿ 1:02 ಹಗಲಿ ರಾತ್ರಿ ದುಡಿತೇವೆ ಸರ್. ಅಂದ್ರೆ ಇವ್ರು ದುಡಿದ್ರೆ ಮನೆ ನಡೀತಿದ್ದು? ಹೌದು ಸರ್, ಇವ್ರು ದುಡಿದ್ರೆ ಮನೆ ನಡೀತು ಸರ್. ಯಾರು ಇಲ್ಲ ಸರ್ ಅವರಿಗೆ. ಇವು ಮಂಜುನಾಥ್ ಚುಳ್ಕಿ ಅವ್ರ ತಂದೆ ತೀರ್ಕೊಂಡು 1.5 ವರ್ಷ 2 ವರ್ಷ ಸರ್, ಅಷ್ಟೇ ಸರ್. ಅವ್ರ ಮನೆ ಇವನ ಹಿರಿ ಮಗ ರೀ. ಅವರು ಡ್ರೈವರೇ ಇದ್ದಾರೆ, ಅವ್ರ ಅಪ್ಪರು ಡ್ರೈವರ್ ಇದ್ದಾರೆ. ಇವನು ಹಿರಿ ಮಗ. ಇವನ ಲಾಸ್ಟ್ ತಮ್ಮ ಒಬ್ಬ ಉಳ್ದಾನ್ರಿ ಅಷ್ಟು. ಹೆಂಗದ ಬ್ರದರ್ ಆರ್ಥಿಕ ಸ್ಥಿತಿ ಸತ್ತವ್ರದೆಲ್ಲ? ಆರ್ಥಿಕ ಸ್ಥಿತಿ ಸರಿ, ಯಾರ್ದು ಚೆನ್ನಾಗಿಲ್ಲ. ಎಲ್ಲರದು ದುಡಿಯಲ್ಲ, ಜೀವನನೇ ಇಲ್ಲ ಅವ್ರದ್ದು. ಬೆಳಗ್ಗಿಂದ ರಾತ್ರಿ 1 ಗಂಟೆ ಮಟ್ಟನೂ ದುಡಿತಿದ್ದ. ಇವಾಗ 1 ವರ್ಷ ಆಗಿತ್ತು. ಅವನು ಭಾಳ ಅಂದ್ರೆ ಭಾಳ ಕಷ್ಟದಲ್ಲಿದ್ದ ಅವನು. ಇವಾಗ ಸ್ವಲ್ಪ ಏನೋ ಅದರಲ್ಲಿ ಹೋಗಿದ್ದು ಸ್ವಲ್ಪ ಏನೋ ಡೆವಲಪ್ ಆಗ್ತಾಯಿದ್ದ. ಬಟ್ ಅವಾಗ ಟೈಮ್ ನೋಡ್ರೆ ಹಿಂಗಾಗ್ಬಿಡ್ತು. ಯಾವ ರೀತಿ ಸರ್ಕಾರ ಸಹಾಯ ಮಾಡ್ಬೇಕಂತೀರಿ ಸರ್? ಸರ್ಕಾರ ಅಂತ್ರಿ ಅವ್ರು ನೋಡಿದ್ರಂತ್ರಿ ಗೊತ್ತಾಗುತ್ತೆ ಸರ್. ಎಲ್ಲರೂ ದುಡ್ಕೊಂಡು ತಿನ್ನೋರು, ದುಡಿಮಠ ಅಂತ್ರಿ ನೆಲೆ ಇಲ್ಲ. ಎಲ್ಲ ಬಡವರು, ಅವ್ರ ತಂದೆ ತಾಯಿ ಎಲ್ಲರೂ ಹೊಲಗು ಮನೆ ಕೆಲ್ಸಕ್ಕೆ ಹೋಗೋರು. ಏನು ಸಹಾಯ ಕೊಡ್ತಾರಲ್ಲ ಅದು ಕೊಡಬೇಕಾ ಸರ್? ಆಶ್ವಾಸನೆ ಕೊಟ್ಟರೆ ಬಿಟ್ಟರೆ ನಡೆಯೋಂಗಿಲ್ಲ ಸರ್ ಪಾಪ. ಯಾಕಂದ್ರೆ ಇವ್ರ ಮೇಲೆ ಅವರೆಲ್ಲ ಕುಟುಂಬ ಇರುವಂಥದ್ದು. ಹೌದು ಸರ್, ಮನೆ ನಡೆಸೋನೇ ಇವ ಸರ್. ಅದು ಸುಗ್ಗಿ ಹೊಡೆದು ರಾತ್ರಿ 1-2 ಗಂಟೆ ಮಟನೂ ಸುಗ್ಗಿ ಹೊಡೆದು ಮನೆ ನಡೆಸೋ ಸರ್. ಎಲ್ಲ ಹುಡುಗರು ಅವರೇ ಸರ್. ಎಲ್ಲರೂ ಸುಗ್ಗಿ ಹೊಡೆದೇ ಫ್ರೆಂಡ್ಸ್ ಸರ್. ಭಾಳ ಜನ ಕಾಲೇಜಿಗೆ ಹೋಗ್ತಿದ್ರಲ್ಲಿ ಪಾಪ. ಹೌದು ಸರ್, ಒಂದು 2-3 ಜನ ಸ್ಟೂಡೆಂಟ್ ಹೋದಾರೆ ಸರ್. ಒಂದು ಮನೆ ಜೀವನ ಅಲ್ಲ ಸರ್, ಬಡವ್ರು ಅಂದಮೇಲೆ ಮತ್ತೆ ಇದು ಮಾಡಬೇಕು ಸರ್. ಇದು ಅಪಘಾತದಲ್ಲಿ ಮೃತಪಟ್ಟ ಮಂಜುನಾಥ್ ಸ್ನೇಹಿತರ ಮಾತುಗಳು. ಬಹುತೇಕರೆಲ್ಲರೂ ಕೂಡ ಹಗಲಿ ರಾತ್ರಿ ಅನ್ನೋದೇ ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಿದ್ರು. ಇವರ ಮೇಲೆ ಇಡೀ ಕುಟುಂಬಗಳು ಅವಲಂಬನೆ ಆಗಿದ್ದು. ಅದರೀಗ ಕುಟುಂಬಕ್ಕೆ ಆಧಾರವಾಗಿದ್ದಂಥ ವ್ಯಕ್ತಿಗಳೇ ಅಪಘಾತದಲ್ಲಿ ಮೃತಪಟ್ಟಿರುವಂಥದ್ದು. ಹೀಗಾಗಿ ಸರ್ಕಾರ ಇವರಿಗೆ, ಈ ಕುಟುಂಬಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ಪರಿಹಾರ ಕೊಡಬೇಕು, ಸಹಾಯಧನವನ್ನು ನೀಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇರುವಂಥದ್ದು.